ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಮಂಡ್ಯದ ಗುತ್ತಲಿನ ನಂಜುಂಡೇಶ್ವರ ಸಮುದಾಯ ಭವನದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪಿ ರವಿಕುಮಾರ್ ಗಣಿಗರ್ ಅವರ ಅಧ್ಯಕ್ಷತೆಯಲ್ಲಿ ನಗರಸಭೆ ವ್ಯಾಪ್ತಿಯ ಕಾಂಗ್ರೆಸ್ ಮುಖಂಡರುಗಳ ಸಭೆ ಜರುಗಿತು. ಸಭೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರುದ್ರಪ್ಪ, ನಗರಸಭೆ ಮಾಜಿ ಅಧ್ಯಕ್ಷರಾದ ಎಚ್.ಎಸ್. ಮಂಜು, ಮೂಡಾ ಅಧ್ಯಕ್ಷರಾದ ಶ್ರೀಕಾಂತ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಅಶೋಕ್, ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾದ ಚಿದಂಬರ್, 31ನೇ ವಾರ್ಡ್ ಕಾಂಗ್ರೆಸ್ ಮುಖಂಡರಾದ ಮುನವರ್ ಪಾಷಾ, ಕಾಂಗ್ರೆಸ್ ಮುಖಂಡರುಗಳಾದ ಗುರು, ಇದ್ರೀಸ್ ಖಾನ್, ಶಿವನಂಜು, ನಗರಸಭೆ ಹಾಲಿ ಹಾಗೂ ಮಾಜಿ ಸದಸ್ಯರುಗಳು, ಕಾಂಗ್ರೆಸ್ ಮುಖಂಡರು ಸೇರಿದಂತೆ ಇತರರು ಹಾಜರಿದ್ದರು. ಇವತ್ತು 35ನೇ ವಾರ್ಡಲ್ಲಿ ಒಂದು ಅಲ್ಲ ಯಾವ್ದು ಎದುರುಗಡೆ ವಾರ್ಡ್ 31ನೇ ವಾರ್ಡಲ್ಲಿ ಗೂಬೆ ಹಳ್ಳದ ರಸ್ತೆ 3 ವರ್ಷದಿಂದ ನಿಂತಿದೆ. ಮುಂದಿನ ವಾರ ಅದಕ್ಕೆ ಮುಕ್ತಿಯನ್ನ ಕಾಣಿಸ್ತೀವಿ. ಹೀಗೆ ಪ್ರತಿ ವಾರದಲ್ಲೂ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಒಂದು ನಿಮಿಷ ಸಮಯ, ಅದ್ರ ಜೊತೆಗೆ 2,000 ರೂಪಾಯಿ ಬರ್ತಾ ಇದೆ. ಬಸ್ ಅದೇ ಊಟ ಕೊಟ್ಟಿದ್ದಾರಲ್ಲ, ಬಸ್ ಫ್ರೀ ಮಾಡಿದೀವಿ. 10 kg ಮತ್ತು 5 kg ದುಡ್ಡು 5 kg ಕೊಡ್ತಿದ್ದೀವಿ. 10 kg ಅಕ್ಕಿ ಫ್ರೀ ಕೊಡ್ತಾ ಇದೀವಿ. ವಿದ್ಯುತ್ ಫ್ರೀ ಕೊಡ್ತಾ ಇದೀವಿ. ನೀರಿನ ಬಿಲ್ ಫ್ರೀ ಕೊಡ್ತಾ ಇದೀವಿ. ಮತ್ತೆ ಎಲ್ಲ 250 ಜನಕ್ಕೆ ದಾಖಲೆಯಾಗಿ ನನ್ನ ಕ್ಷೇತ್ರದಲ್ಲಿ ಸಣ್ಣದೋ ಚಿಕ್ಕದೋ ದೊಡ್ಡದೋ ಅಧ್ಯಕ್ಷರ ಡೈರೆಕ್ಟರ್ ಒಂದು ಅಧಿಕಾರ ಅಂತೂ 250 ಜನ ಕಾರ್ಯಕರ್ತರು ಕೊಟ್ಟಿದ್ದೀವಿ. ಮುಂದಿನ ಒಂದು ತಿಂಗಳು ಅವ್ರಿಗೆಲ್ಲರಿಗೂ ಸನ್ಮಾನ ಸಮಾರಂಭವನ್ನು ಇಟ್ಕೊಳ್ತೀವಿ. ಎಲ್ಲರಿಗೂ ಒಂದೇ ವರ್ಷ ಅಧಿಕಾರ, ಅವ್ರನ್ನ ವಿಡ್ರಾ ಮಾಡ್ತೀವಿ. 250 ಜನ ಹೊಸಬರನ್ನ ಅಧಿಕಾರ ತರ್ತೀವಿ. ಅದು ಕೂಡ ಆಗಿರ್ಬೋದು, ನಗರಸಭೆ ಆಗಿರ್ಬೋದು, ಚೆಸ್ಕಾಮ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಎಲ್ಲರಿಗೂ ಅಧಿಕಾರವನ್ನ ಕೊಡ್ತೀವಿ. ಇಷ್ಟೂ ಲಾಭ ಮಾಡಿಕೊಂಡು ನೀವು ಗೆಲ್ಲಿಲ್ಲ ಅಂತ ಹೇಳಿದ್ರೆ ಇನ್ಯಾವತ್ತೂ ಗೆಲ್ಲಕ್ಕಾಗಲ್ಲ. ನೀವು ಇವತ್ತಿಂದನೇ ಈ ಖಾತಾ ತೆಗೆದಿದ್ದೀವಿ. 35 ವಾರದಲ್ಲಿರೋ ಕೌನ್ಸಿಲರ್ ಸೋತಿರೋರು, ನೀವು ಯಾರ್ಯಾರು ಕೌನ್ಸಿಲರ್ ಆಗ್ಬೇಕು ಅಂತಿದ್ದೀರಾ ಮನೆಗೆ ಬರಬೇಕು. KPCCಯಿಂದ ಗುಪ್ತಚರನ್ನು ಸರ್ವೆ ಮಾಡ್ತಾರೆ. ಆ ಸರ್ವೆ ಬಂದರೆ ಮಾತ್ರ ನಿನ್ನ ಟಿಕೆಟ್. ಇಲ್ಲ ರವಿಕುಮಾರ್ ಜೊತೆ ಓಡಾಡ್ತಾ ಇದ್ದೀನಿ, DK ಶಿವಕುಮಾರ್ ಅವ್ರ ಹತ್ರ ಹೇಳಿಸ್ತೀನಿ, ಸಿದ್ದರಾಮಯ್ಯ ಅವ್ರ ಹತ್ರ ಹೇಳಿಸ್ತೀನಿ, ಚಲುವರಾಯಸ್ವಾಮಿ ಅವ್ರ ಹತ್ರ ಹೇಳಿಸ್ತೀನಿ, ಆತ್ಮಣ್ಣ ಅವ್ರ ಹತ್ರ ಹೇಳಿಸ್ತೀನಿ, ಹಂಗೇ ಟಿಕೆಟ್ ತಗೋತೀನಿ ಅಂದ್ರೆ ಟಿಕೆಟ್ ಇಲ್ಲ. ಇವತ್ತಿಂದ ಇನ್ನು 6 ತಿಂಗಳ ಚುನಾವಣೆ ಬರುತ್ತೆ. ಈಗ ನನ್ನ ಹತ್ರ ಅಧಿಕೃತವಾಗಿ LPA ಇರೋದು, ಆದ್ರೆ ನಾನು ಸಂಬಳ ಕೊಟ್ಟು LPA ಇದ್ದೀನಿ. ಇಬ್ಬರನ್ನ ಆಸ್ಪತ್ರೆಗೆ ಅಂತಾನೆ ಇಟ್ಟಿದ್ದೀನಿ. ಖಾಸಗಿ ಹಾಸ್ಪಿಟಲ್ ಒಬ್ಬ, ಗೌರ್ಮೆಂಟ್ ಹಾಸ್ಪಿಟಲ್ ಒಬ್ಬ. ಅವ್ರ ಬೆಂಬಲ ತಗೊಳ್ಳಿ, ಅವ್ರ ನಂಬರ್ ತಗೊಳ್ಳಿ. ನೀವು ವಾರ್ಡ್ ಆಸ್ಪತ್ರೆ ಪ್ರಾಬ್ಲಮ್ ಇದ್ರೆ ನನಗೆ ಹೇಳಿ. ನಾನು ರಸ್ತೆ ಮಾಡ್ತೀನಿ ಅಂತ ನಾನು ನೆಕ್ಸ್ಟ್ ಮೇಲೆ ಮಾಡುವ ವೈಯಕ್ತಿಕ ಯಾರ್ಯಾರಿಗೆ ಸಹಾಯ ಮಾಡ್ತೀನಿ ಅದೇ ಓಟ್ ಹಾಕಿ. ನಾನು ದಿನ 3 ಕ್ಲೀನ್ ಮಾಡಿಸ್ಬಿಟ್ಟು ನಾನು ಟಿಕೆಟ್ ನಾನು 10 ಇರೋದು ನಾನು ವಾರ್ಡ್ 3 ಕ್ಲೀನ್ ಮಾಡಿಸ್ಲೇಬೇಕು. ಅದ್ರ ಜೊತೆಗೆ ನಿಮ್ಮ ವಾರ್ಡಿನಲ್ಲಿ ಪ್ರತಿಯೊಬ್ಬರಿಗೂ ವೈಯಕ್ತಿಕ ಸಹಾಯ ಆದರೆ ಮಾತ್ರ ಅವರು ನಿಮಗೆ ಓಟ್ ಹಾಕೋದು. ಮತ್ತೆ ಎಲ್ಲವನ್ನು ನೀವು ಹೇಳಿದಾಗೇನೆ ಕ್ಯಾಟಗರಿ ಮಾಡಿಸ್ತೀನಿ ಅಂತ ಭರವಸೆ ಕೊಡಲ್ಲ. 1, 2, 3 ಯಾವುದೋ ಒಂದು ಹಾಕ್ಬೋದು, ಆಗ್ತೇನೆ ಇರ್ಬೋದು. ಯಾಕಂದ್ರೆ ಅದು ಚುನಾವಣಾ ಆಯೋಗದ ಕೈಯಲ್ಲಿ ಇರುತ್ತೆ. ಆದರೆ ಯಾರ್ಯಾರು ಆಸೆ ಇಟ್ಕೊಂಡಿದ್ದೀರಾ, ಯಾರು ಹಾಕ್ಬೇಕು ಅಂತಿದ್ದೀರಾ, ನನಗೆ 35 ವಾರ್ಡ್ಗೆ 35 ಗೆಲ್ಲಬೇಕು, ಇವತ್ತಿಂದಲೇ ನಿಮ್ಮ ವಾರ್ಡ್ಗಳಿಗೆ ಹೋಗಿ ಈಗ ನಿಮ್ಮ ಕೈ ಬಂದಿರೋ ಅಸ್ತ್ರ ಅಂದರೆ ಈ ಖಾತಾವನ್ನ ನೀವು 4 ಕಡೆ ನಾವು ಕೌಂಟು ತಂದಿದ್ವಿ. ಪ್ರತಿ ನಿಮ್ಮ ವಾರ್ಡ್ ಮನೆಗೆ ಹೋಗಿ ಯಾರಿಗೆ ಈ ಖಾತಾ ಇಲ್ಲ ಅಂತೇಳಿ ನಮ್ಮ PAಗಳ ಸಪೋರ್ಟ್ ತಗೊಳ್ಳಿ, ನನ್ನ ಸಪೋರ್ಟ್ ತಗೊಂಡು ಅವ್ರಿಗೆ ಈ ಖಾತಾನ ಮಾಡಿಸ್ಕೊಡಿ. ಈ ಖಾತಾನ ಇರಲಿಲ್ಲ, ಈ XYZ ನಾನು ಮಾಡಿಸ್ಕೊಟ್ರು ಅಂತ ನಿಮ್ಮ ಎಲೆಕ್ಷನ್ಗಳಲ್ಲಿ ಅವ್ರು ನಿಮಗೆ ಓಟ್ ಹಾಕ್ತಾರೆ. ಪ್ರತಿ ಮನೆಗೂ ಸರ್ಕಾರವನ್ನ ಏನ್ ಮಾಡ್ತಾ ಇದೆ ಅದನ್ನ ತಲುಪಿಸಿ. ಈಗ ನಾವು ಬುದ್ಧಿ ಪೂಜೆ ಬರ್ತೀವಲ್ಲ, ಹಾಗಾಗಿ ಇವೆಲ್ಲ ಬುದ್ಧಿ ಎಲ್ಲರಿಗೂ ಪ್ರತಿಯೊಬ್ಬರು ಕೆಲಸ ಇರ್ತದೆ. ಬಂದು ಇದು ನಮ್ಮ ಸರ್ಕಾರ ಮಾಡ್ತಾ ಇರೋದನ್ನ ಅಂತ ಹೇಳಿ ಕೆಲಸ ಮಾಡ್ಕೊಳ್ಳಿ. ಅದೇ ಜನರೆಲ್ಲ ಇದ್ರೆ ಬಿಡ್ತೀರಾ, ವಿರೋಧ BJP ಬಿಡ್ತೀರಾ, ಅವರೇ ತಂಡೋಪತಂಡ ನಿಂತ್ಕೋತಿದ್ರು. 1 ರೂಪಾಯಿ ಕೆಲಸ ಮಾಡಿದ್ರೆ 10 ರೂಪಾಯಿ ಅಂತೇಳಿ ಮಾರ್ಕೆಟ್ ಮಾಡಿದ್ರು. ನೀವೇನ್ ಮಾಡ್ತೀರಂದ್ರೆ ನಾನು ರೋಡ್ ಮಾಡ್ತಾರೆ, ನಮ್ಮ ಶಾಸಕ ಆರ್ವರ್ಡ್ ಮಾಡ್ತಾರೆ, ಅದಕ್ಕೆ ಅವ್ರು ಮಾಡ್ತಾರೆ, ಇದು ಮಾಡ್ತಾರೆ. 180 ಕೋಟಿ ರೂಪಾಯಿ ಕೆಲಸ ಆರಂಭ ಆಗಿ ಮುಗಿಯೋ ಅಂತ ಬಂದಿರೋದು. ನೀವು ಅದನ್ನು ಇನ್ವೆಸ್ಟ್ ಮಾಡಿಕೊಂಡು ನೀವು ಗೆಲ್ಲಬೇಕಾದ್ರೆ ಪ್ರತಿಯೊಬ್ಬರು ಮನೆಗೆ ಹೋಗಿ ಸರ್ಕಾರವನ್ನು ಮಾಡಿ ಇನ್ನೂ
ವಿಸ್ತಾರವಾಗಿ ಹೇಳ್ಬೇಕಂದ್ರೆ ಟಿಕೆಟ್ ಹಂಗೆ ಕೊಡಲ್ಲ, ನಿಮ್ಮ ಅಳತಾ ಮಾಪನವನ್ನು KPCC ಅವ್ರು ಮಾಡ್ತಾರೆ, ಗೆಲ್ಲುವಂಥ ಕ್ಯಾಂಡಿಡೇಟ್ ಮಾತ್ರನೇ ಕೊಡೋದು. ಅದಕ್ಕೆ ನಾನು ಕೊಟ್ಟದ್ದೇ ಸಾಕ್ಷಿ. ನನ್ನ ವಿರುದ್ಧ 50 ಕೋಟಿ ಖರ್ಚು ಮಾಡಿದ್ರು, ನಾನು ಕಡಿಮೆ ಖರ್ಚು ಮಾಡಿದ್ರು ಗೆದ್ದಿದ್ದೀನಿ. ಆದರೆ ದಿನನಿತ್ಯ ಮನೆಗಳಿಗೆ ಹೋದ್ರೆ ಕೆಲಸ ಆಗುತ್ತೆ. ನಿಮಗೆ ಸಂಪೂರ್ಣ ಜವಾಬ್ದಾರಿಯನ್ನು, ಬೆಂಬಲವನ್ನು, ಪವರನ್ನು ನಾವು ಕೊಡ್ತೀವಿ. ಪೊಲೀಸ್ ಸ್ಟೇಷನಿಂದ ಹಿಡಿದು ಎಲ್ಲ ರೀತಿಯ ಕಾನೂನಾತ್ಮಕವಾದ ಬೆಂಬಲವನ್ನು ಕೊಡ್ತೀವಿ. ಅದನ್ನು ಎನ್ಕೇಜ್ ಮಾಡಿಕೊಂಡು ನೀವು ಗೆಲ್ಲಿ. ಈ ವರ್ಷನೇ ಚುನಾವಣೆ ಬರುತ್ತೆ. ಈ ಸಭೆ ಮಾಡ್ತಾ ಇದ್ದೀವಿ ಅಂದರೆ ನೀವು ಒಂದು ಅರ್ಥ ಮಾಡ್ಕೊಂಡು ಇಂಡಿಕೇಶನ್, ಈ ವರ್ಷನೇ ಚುನಾವಣೆ ಬರುತ್ತೆ. ಅದರಿಂದ ನೀವೆಲ್ಲ ಇವತ್ತಿಂದಲೇ ಮನೆಗೆ ಹೋಗಿ ಪೈಪೋಟಿ ಮಾಡ್ಕೋಬೇಡಿ. ಟಿಕೆಟ್ ಕೊಡ್ತೀವಿ, ಟಿಕೆಟ್ ತಂದವ್ರಿಗೂ ಅಧಿಕಾರ ಕೊಡ್ತೀವಿ. ಬಟ್ ಯಾರು ಗೆಲ್ತಿರೋ ಅವ್ರಿಗೆ ಟಿಕೆಟ್ ಕೊಡೋದು. ಇದನ್ನ ಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಿ ಅಂತ ಹೇಳಿ, ಇನ್ನೂ ಹಲವಾರು ಅಭಿವೃದ್ಧಿ ಕಾರ್ಯವನ್ನು 9 ತಿಂಗಳಲ್ಲಿ ಮಾಡಿ ನಿಮ್ಮನ್ನು ನೋಡಿದ್ರೆ ಓಟ್ ಹಾಕಬೇಕು ಅನ್ನೋ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡ್ತೀವಿ. ಸಿಟಿಯ 4 ಕಡೆ ದೊಡ್ಡ ದೊಡ್ಡ ಸಮಾವೇಶ ಮಾಡ್ತೀವಿ. ಆಮೇಲೆ ಪ್ರತಿ ವಾರ್ಡ್ಗೂ ನಾನೇ ಬರ್ತೀವಿ. ಮೊದಲು ವಾರ್ಡ್ ವಿಸಿಟ್ ಮಾಡ್ತೀವಿ. ಈಗ ತಾಂತ್ರಿಕ ನಿಮಗೂ ಅರ್ಥ ಆಗಿರ್ಬೋದು. ಆದ್ದರಿಂದ ಅದು ಮತ್ತೆ ಆರಂಭ ಮಾಡಿ ನಿಮ್ಮ ವಾರ್ಡ್ಗಳಲ್ಲಿ ಎಲ್ಲ ರೀತಿಯ ಸಮಸ್ಯೆಯನ್ನು ಹೋಗಲಾಡಿಸಿ ನಿಮ್ಗೆ ಎಲ್ಲದಕ್ಕೆ ಏನು ವಾತಾವರಣ ಮಾಡಬೇಕು ಮಾಡ್ತೀವಿ. ಅದ್ರ ಜೊತೆ ನಿಮ್ಮ ಎಫೆಕ್ಟು ಮುಖ್ಯ. ನೀವು ನಮ್ಮ ಜೊತೆ ನಮ್ಮ ಸ್ಪೀಡಲ್ಲಿ ಓಡಾಡಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.